ಕಾವೇರಿ ಮ್ಯಾನೇಜ್ಮೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಹಾಗೂ ಕಾವೇರಿ ಮ್ಯಾನೇಜ್ಮೆಂಟ್ ರೆಗ್ಯುಲೇಟರಿ ಅಥಾರಿಟಿ ಈ ಎರಡೂ ಸಂಸ್ಥೆಗಳಿಂದ ಪುನಃ ತಮಿಳುನಾಡಿಗೆ ಪ್ರತಿನಿತ್ಯ 15 ದಿನಗಳ ಕಾಲ 12,000 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಕರ್ನಾಟಕದ ರಿಸರ್ವಾಯರ್ಗಳಿಂದ ತಮಿಳುನಾಡಿಗೆ ಅಂತಕ್ಕಂಥ ಒಂದು ಆದೇಶ. ಇವತ್ತು ನಮ್ಮ ರಾಜ್ಯ ಸರ್ಕಾರದ ಕಾವೇರಿ ನೀರನ್ನು ಬಿಡ್ತಕ್ಕಂಥ ವಿಷಯದಲ್ಲಿ ಬಹುಶಃ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ ತಮಿಳುನಾಡಿಗೆ ಹೋಲಿಕೆ ಮಾಡಿದಾಗ ಅಲ್ಲಿಯ ಸಿದ್ಧತೆಗಳನ್ನು ಅವರೇನು ಮಾಡ್ಕೋತಾರೆ, ಮುಂಗಾರಿನ ಮಳೆ ಪ್ರಾರಂಭ ಆದ ನಂತರ ಯಾವೊಂದು 2018 ಸುಪ್ರೀಂ ಕೋರ್ಟ್ನ ತೀರ್ಪು, ಅದರ ಜೊತೆಗೆ ಟ್ರಿಬ್ಯುನಲ್ನಲ್ಲಿ ಆ ನ್ಯಾಯಮಂಡಳಿಂದ ಕೊಟ್ಟಂಥ ಒಂದು ತೀರ್ಪೇನಿದೆ, ಪ್ರತಿ ತಿಂಗಳು ಇಂತಿಷ್ಟು ನೀರು TMC ನೀರು ಬಿಡಲೇಬೇಕು ಅಂತಕ್ಕಂಥ ಒಂದು ಆದೇಶಗಳು ಪಾಲಿಸಬೇಕಾದಂಥ ಅನಿವಾರ್ಯತೆ ರಾಜ್ಯದ ಮೇಲೆ ಹೊರಿಸಿದ್ದಾನೆ. ಎರಡು 2018 ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ಈ ಎರಡು ಅಥಾರಿಟಿಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದರು. ಈ ಅಥಾರಿಟಿನಲ್ಲಿ ತಮಿಳುನಾಡಿನ ಇಂಜಿನಿಯರ್ಸು, ರಾಜ್ಯದ ಇಂಜಿನಿಯರ್ಸು ಆ ಸದಸ್ಯರುಗಳಿರ್ತಾರೆ. ಇಲ್ಲಿ ಈ ವರ್ಷದ ನೀರನ್ನು ನಾವು ಹರಿಸ್ತಕ್ಕಂಥ ವಿಷಯದಲ್ಲಿ ಸರ್ಕಾರಕ್ಕೂ ಗೊತ್ತಿತ್ತು, ಅದಕ್ಕಿಂತ ಹೆಚ್ಚಾಗಿ ದೇಶದ ಒಂದು ಹವಾಗುಣದ ಪರಿಸ್ಥಿತಿಗಳಿಗೆ ಏನಾಗ್ಬೋದು ಅಂತ ಹೇಳಿ ಪ್ರಧಾನಮಂತ್ರಿಗಳು ಸಹ ಹಲವಾರು ಬಾರಿ ಸಭೆಗಳಲ್ಲಿ ಚರ್ಚೆ ಮಾಡಿದ್ದಾರೆ. ಈ ಬಾರಿಯ ಒಂದು ಹವಾಗುಣದಲ್ಲಿ ಮಳೆಯ ಕೊರತೆ ಆಗ್ತದೆ ಅಂತಕ್ಕಂಥ ಒಂದು ವಿಷಯಗಳು ಪ್ರಾರಂಭಿಕ ಹಂತದಿಂದಲೇ ಪ್ರಾರಂಭ ಏನಿತ್ತು. ತಮಿಳುನಾಡಿನ ಒಂದು ಪರಿಸ್ಥಿತಿ ಅಲ್ಲೇನಿದೆ ಅದರ ಹಿನ್ನೆಲೆಯಲ್ಲಿ ಅವರುಗಳು ನಮಗೆ ಮೇ ತಿಂಗಳು, ಜೂನ್ ತಿಂಗಳಿನಲ್ಲಿ ಏನು ಪ್ರಾರಂಭ ಆಗ್ತದೆ, ಜೂನ್ 1ನೇ ತಾರೀಕಿನಿಂದ ಈ ವರ್ಷದ ನೀರನ್ನು ಬಿಡುಗಡೆ ಮಾಡ್ತಕ್ಕಂಥದ್ರಲ್ಲಿ, ಹಂಚಿಕೆ ಆಗಿರತಕ್ಕಂಥದ್ರಲ್ಲಿ ತಮಿಳುನಾಡಿನ ಒತ್ತಾಯಗಳೇನಿದೆ, ಒತ್ತಡಗಳು, ಅವರು ಬಹುಶಃ ಮೇ ತಿಂಗಳಿನಲ್ಲೇ ಈ ಎರಡು ಅಥಾರಿಟಿಗಳ ಮುಂದೆ ಹೋದರು. ಅಲ್ಲಿಂದ ಪ್ರಾರಂಭ ಆಯ್ತಿದ್ದು ಮೇ ತಿಂಗಳಿನಿಂದಲೇ. ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ಈ ಬಾರಿ ಯಾರು ನೀವು ನೀರಿನ ಆಧಾರದ ಬೆಳೆ ಹಾಕಬಾರ್ದು ಅಂತ ಹೇಳಿ ಮೊದಲೇ ಆದೇಶ ಮಾಡಿಬಿಟ್ರು ಸರ್ಕಾರದಿಂದ. ಯಾವೊಂದು ಕಬ್ಬು ಬೆಳೆದು ನಿಂತಿತ್ತು ಆ ಕಬ್ಬಿಗೆ ನೀರನ್ನು ಕೊಡ್ತಕ್ಕಂಥದ್ದನ್ನು ನಿಲ್ಲಿಸ್ಬಿಟ್ರು. ಹಲವಾರು ಭಾಗದಲ್ಲಿ ಕಬ್ಬು ಒಣಗೋಯ್ತು ಕರ್ನಾಟಕ ರಾಜ್ಯದಲ್ಲಿ, ರೈತರು ಬೆಳೆದಿರತಕ್ಕಂಥ ಕಬ್ಬು. ಇಲ್ಲಿ ಮೇ ತಿಂಗಳಿನಿಂದ ಜುಲೈ ತಿಂಗಳಿನವರೆಗೆ ಯಾವ್ಯಾವ ಹಂತದಲ್ಲಿ ತಮಿಳುನಾಡು ನಮ್ಮ ಎರಡು ಅಥಾರಿಟಿಗಳ ಮುಂದೆ ಒತ್ತಡಗಳನ್ನು ಹಾಕ್ತಾ ಬಂದರು. ಹಲವಾರು ಸಭೆಗಳನ್ನು, ಎರಡು ರಾಜ್ಯಗಳ ಪ್ರತಿನಿಧಿಗಳ ಸಭೆಯನ್ನು ಕರೆದು ಚರ್ಚೆಗಳೇನಾಯಿತು. ಈ ಚರ್ಚೆಗಳ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಜುಲೈ 27, 28ನೇ ತಾರೀಕಿನ ತೀರ್ಪು 3.5 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು, 3,500 ಕ್ಯೂಸೆಕ್ಸ್ ನೀರನ್ನು
ಬಿಡಬೇಕು ಅಂತಕ್ಕಂಥದ್ದು ಆದೇಶ ಮಾಡಿದ್ರು. ಸುಮಾರು 4.5 TMC ನೀರನ್ನು ಬಿಡಬೇಕಾಯಿತು. ಅದರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಆಗಸ್ಟ್ 2ನೇ ತಾರೀಕು ಒಂದು ಸಭೆ ಕರೀತಾರೆ. ನಮ್ಮದು ಆಗಸ್ಟ್ 2ನೇ ತಾರೀಕಿನ ಸಭೆ ಏನು ಕರೆದ್ರು, ನಾವುಗಳೆಲ್ಲ ಏನು ಭಾಗವಹಿಸಿದ್ವು, ನಾವು ಯೂಶುವಲಿ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸರ್ವ ಪಕ್ಷಗಳ ಸಭೆ ಕರೆದಾಗ ಮೊದಲು ಲೀಗಲ್ ಆಗಿ ಏನು ಆಗಬೇಕು ಅಂತಕ್ಕಂಥದ್ದನ್ನು ಚರ್ಚೆಗಳು, ದೆನ್ ಟೆಕ್ನಿಕಲಿ ಏನಾಗಬೇಕು ಅಂತಕ್ಕಂಥದ್ದನ್ನು ಇಂಜಿನಿಯರ್ಗಳು ಸಭೆ ಮುಂದೆ ಮಂಡನೆ ಮಾಡ್ತಕ್ಕಂಥದ್ದು ನಡ್ಕೊಂಬಂದಿರ್ತಕ್ಕಂಥದ್ದು. ಯಾಕೆಂದರೆ ಸರ್ವಪಕ್ಷ ಸಭೆಗಳಲ್ಲಿ ನಮ್ಮ ರಾಜ್ಯದ ವಾದವನ್ನು ಮಂಡನೆ ಮಾಡ್ತಕ್ಕಂಥ ವಕೀಲರುಗಳೇನಿದ್ದಾರೆ ಅವರು ಸಭೆ ಮುಂದೆ ನಡೆದಿರ್ತಕ್ಕಂಥ ಈ ಒಂದು ಅಥಾರಿಟಿಗಳಲ್ಲಿರ್ಬೋದು, ಕೋರ್ಟ್ನಲ್ಲಿರ್ಬೋದು, ಸಭೆಗೆ ಬ್ರೀಫ್ ಮಾಡ್ತಕ್ಕಂಥದ್ದು ನಡ್ಕೊಂಬಂದಿರ್ತಕ್ಕಂಥದ್ದು. ನಾವು 2ನೇ ತಾರೀಕು ಸಭೆ ಏನು ಹೋಗಿದ್ವು, ಆ ಸಭೆಯಲ್ಲಿ ಯಾವ ವಕೀಲರನ್ನು ಗಣನೆಗೆ ತಗೊಳ್ಳಿಲ್ಲ. ಅಲ್ಲಿ ಸಭೆಯಲ್ಲಿ ಅವರಿಂದ ಯಾವುದೋ ಮಾಹಿತಿನೂ ಇಡಲಿಲ್ಲ, ಅವ್ರು ಯಾರು ಚರ್ಚೆಗೂ ಭಾಗವಹಿಸಲಿಲ್ಲ. ಏಕಾಏಕಿ ಮುಖ್ಯಮಂತ್ರಿಗಳೇ ಎಲ್ಲ ಬ್ರೀಫ್ ಮಾಡಿಬಿಟ್ರು ಸರ್ವಪಕ್ಷ ಸಭೆಯಲ್ಲಿ. ಭಾಳ ಸರ್ಟಿಫಿಕೇಟು ಕೊಟ್ಟರು ಎಲ್ಲರಿಗೂ, ಕೇಂದ್ರ ಸರ್ಕಾರಕ್ಕೆ, ಕೇಂದ್ರದ ನೀರಾವರಿ ಸಚಿವರಿಗೆ, ಎಲ್ರಿಗೂ ಉತ್ತಮವಾದ ರೀತಿಯಲ್ಲಿ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಅವರೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟರು ಅಂತಕ್ಕಂಥದ್ದನ್ನು ಅವರೇ ಹೇಳ್ಕೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ಈ ಸರ್ಕಾರ ಯಾವ ರೀತಿ ನಡ್ಕೋತಾರೆ ಅನ್ನೋದಕ್ಕೆ ಇಲ್ಲಿ ಕರ್ನಾಟಕ ಭವನದಲ್ಲಿ ಒಂದು ಸಭೆ ಕರೆದಿದ್ರಲ್ಲ, ಆಲ್ ಪಾರ್ಟಿ ಮೀಟಿಂಗ್, ಮತ್ತೆ ಸಂಸತ್ ಸದಸ್ಯರುಗಳ ಸಭೆ ಕರೆದ್ರು. ನಾನು ಆ ಸಭೆಗೆ ಹೋಗಲಿಲ್ಲ, ಯಾಕೆಂದರೆ ನನಗೆ ನಮ್ಮ ಕುಟುಂಬದ ಕಾರ್ಯದಲ್ಲಿ ನಾನಿದ್ದೆ, ಆ ಸಭೆಗೆ ನಾನು ಹೋಗಿರಲಿಲ್ಲ. ನಾನು ಮಾಧ್ಯಮದಲ್ಲಿ ಗಮನಿಸಿದೆ. ನಾನು ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ಪ್ರಮುಖ ವಕೀಲರು ಮೋಹನ್ ಕಾತರ್ಕಿ ಸಭೆಗೆ ಹೋದಾಗ ಕರ್ನಾಟಕ ಭವನದಲ್ಲಿ ಸಂಸತ್ ಸದಸ್ಯರ ಸಭೆ ಏನು ಕರೆದಿದ್ರು, ಅವರಿಗೆ ಕುರ್ಚಿ ಕೊಡ್ತಕ್ಕಂಥದ್ರಲ್ಲಿ ಅಗೌರವ ಸಲ್ಲಿಸಿ ಸಭೆಯಿಂದ ಅವ್ರು ನಿರ್ಗಮಿಸಿದ್ರು ಅಂತ ಹೇಳಿ ಒಂದು ಆರ್ಟಿಕಲ್ಲು ನೋಡಿದೆ ನಾನು. ಇಲ್ಲೆಲ್ಲ ಇದು CM ಸಭೆಯಿಂದ ಹೊರನಡೆದ ಸುಪ್ರೀಂ ವಕೀಲ ಮೋಹನ್ ಕಾತರ್ಕಿ. ಈ ಸಭೆ ಕರೆದ ಉದ್ದೇಶ ಏನಾವತ್ತು, ಆ ಸಭೆಯಲ್ಲಿ ಯಾವ್ಯಾವ ಹಂತದಲ್ಲಿ ಏನೇನಿದೆ ನಮಗೆ ಪರಿಸ್ಥಿತಿ, ಈ ವಕೀಲರು ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ಏನೇನು ಡಿಸ್ಪ್ಯೂಟ್ಗಳಿದ್ದಾವೆ, ಮಾದಾಯಿದು ಏನಾಗಿದೆ,